ಚೈನಾಯಿಂದ ಯಾವ ಟ್ರೈನ್ ಸೆಟ್ಗಳು ಬರಬೇಕಾಗಿತ್ತು, ವೀಸಾಯಿಂದಾಗಿ ಪ್ರಾಬ್ಲಮ್ಗಳಾಗಿತ್ತು. ಕಲ್ಕತ್ತಾದಲ್ಲಿ ಫ್ಯಾಕ್ಟ್ರಿ ಪ್ರಾರಂಭ ಆಗ್ತಾ ಇರಲಿಲ್ಲ. ಆವಾಗ ಕಲ್ಕತ್ತಾದಲ್ಲಿ ಹೋಗಿ ವಿಸಿಟ್ ಮಾಡಿ ಫ್ಯಾಕ್ಟ್ರಿ ಶುರು ಮಾಡಿಸಿ ಅಸೆಂಬ್ಲಿನಲ್ಲಿ ಬೇಕಾಗಿರುವಂಥ ಇಂಜಿನಿಯರ್ಗಳಿಗೆ ಜೈಶಂಕರ್ ಅವರನ್ನು ಹಿಡಿದು ಅಮಿತ್ ಶಾ ಅವರನ್ನು ಹಿಡಿದು ವೀಸಾಗಳನ್ನು ತರಿಸ್ಕೊಂಡು ಅದು ಉದ್ಘಾಟನೆ ಆಗೋ ಅದನ್ನು ಬೆಂಗಳೂರಿಗೆ ಕಳಿಸುವಂಥ ಟೈಮ್ನಲ್ಲಿ ಕಸ್ಟಮ್ಸ್ ಪ್ರಾಬ್ಲಮ್ ಆದಾಗ ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿಸಿ ಆವಾಗ ಎಲ್ಲಿದ್ದರು ಇವರೆಲ್ಲರೂ? ಕಳೆದ 2 ವರ್ಷದಲ್ಲಿ ಅರ್ಧ ಡಜನ್ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಟೈಮು ಎಲ್ಲೋ ಲೈನಿಗೆ ಮುಹೂರ್ತ ಫಿಕ್ಸ್ ಮಾಡಿ ಅದನ್ನು ಮಿಸ್ ಮಾಡಿದ್ದಾರೆ BMRCL ಅವರು. 1 ತಿಂಗಳ ಹಿಂದೆ ಸಾರ್ವಜನಿಕರನ್ನ ಅವರ ಪರವಾಗಿ 100 ಜನನ ಒಟ್ಟಿಗೆ ಹಾಕ್ಕೊಂಡು BMRCL ಆಫೀಸಿಗೆ ನಾವು ಪ್ರತಿಭಟನೆ ಮಾಡಿದಾಗ 15ನೇ ತಾರೀಕು ಒಳಗಡೆ ಇದನ್ನು ಓಪನ್ ಮಾಡಿಸಲೇಬೇಕು ಅನ್ನುವಂಥ ಪಣ ತೊಟ್ಟಾಗ ಎಲ್ಲಿದ್ದರು ಇವರೆಲ್ಲರೂ? ಇವತ್ತು ಓಪನ್ ಆಗೋದಕ್ಕಿಂತ 3 ದಿವಸ ಮುಂಚಿತವಾಗಿ MP ಅರ್ಜೆಂಟ್ ಮಾಡ್ತಾ ಇದ್ದಾನೆ, MP ಭಾಳ ಚಿಕ್ಕ ಹುಡುಗ ಅಂತ ಹೇಳೋರಿಗೆ ನಾನು ಇದನ್ನೇ ಹೇಳ್ತಾ ಇರೋವಂಥದ್ದು. ಈ ಹಳೆ ಕಾಲದ ಪಾಲಿಟಿಕ್ಸು ಒಂದೊಂದು ಬ್ರಿಡ್ಜ್ ಕಟ್ಟಕ್ಕೆ 15 ವರ್ಷ 30 ವರ್ಷ ಈ ರಾಜಕಾರಣ ಮುಗೀತು. ನಮಗೆ ಅಕೌಂಟಬಿಲಿಟಿ, ಡೆಲಿವರಿ ಮತ್ತು ಅರ್ಜೆಂಟಾಗಿ ಸ್ಪೀಡಾಗಿ ಕೆಲಸ ಮಾಡಬೇಕಾಗಿರುವಂಥದ್ದು ಇವತ್ತಿನ ರಿಕ್ವೈರ್ಮೆಂಟು. ಇಂದಿರಾ ಗಾಂಧಿ ಶಂಕುಸ್ಥಾಪನೆ ಮಾಡಿ ಸೋನಿಯಾ ಗಾಂಧಿ ಉದ್ಘಾಟನೆ ಮಾಡೋ ಯೋಗ ಮುಗೀತು. ಇದು ನರೇಂದ್ರ ಮೋದಿಯವರ ಕಾಲ. ಶಂಕುಸ್ಥಾಪನೆಯೂ ನಾವೇ ಮಾಡ್ತೀವಿ, ಇದರ ಉದ್ಘಾಟನೆಯೂ ನಾವೇ ಮಾಡ್ತೀವಿ. ನಮ್ಮ ಜನಕ್ಕೆ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸುವಂಥ ನಾಯಕತ್ವವನ್ನು ದೇಶಕ್ಕೆ ನಾವಾಗಲೇ ಕೊಟ್ಟಿದ್ದೀವಿ. ಇದೇ ಕಲ್ಚರನ್ನು ನಾವು ಬೆಂಗಳೂರಿನಲ್ಲೂ ಅಳವಡಿಸ್ತಾ ಇದ್ದೀವಿ. ಸರ್, ಈಗ BMRCL ಜುಲೈ 30ಕ್ಕೆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟಿರೋದು. ಸೊ ಈಗ 4-5ನೇ ತಾರೀಕು ನಾವು ಡೇಟ್ಸ್ ನೋಡ್ತಾ ಇದ್ದೀವಿ. ಮೋದಿ ಅವರು 10ನೇ ತಾರೀಕು ಬರ್ತೀನಿ ಅಂದಿದ್ದಾರೆ, ಅವತ್ತು ಉದ್ಘಾಟನೆ ಮಾಡ್ತಿದ್ದೀವಿ. ಇದರಲ್ಲಿ ಡಿಲೇ ಎಲ್ಲಾಗಿದೆ ಅಂತ DK ಶಿವಕುಮಾರ್ ಅವರು ಕೇಳ್ತಾರೆ. ಡಿಲೇ ಆಗಿರೋದು ಈ ಡೇಟ್ಗಳಲ್ಲ, ಇದರಲ್ಲಿ 2 ವಿಷಯ ಇದೆ. ನಾನು ನಿಮಗೆ ಈಗಾಗಲೇ ಹೇಳಿದೆ ಎಲ್ಲೋ ಲೈನ್ ಯಾವ್ಯಾವ ರೀತಿ ಸಮಸ್ಯೆಗಳಲ್ಲಿತ್ತು ಅಂತ. ಕಳೆದ 2.5 ವರ್ಷದಲ್ಲಿ BMRCLನ ಎಲ್ಲೋ ಲೈನನ್ನು ಎಕ್ಸ್ಪೆಡೈಟ್ ಮಾಡುವಂಥ ಅರ್ಜೆಂಟಾಗಿ ಕಾಮಗಾರಿ ಮುಗಿಸೋದಕ್ಕೆ ರಾಜ್ಯ ಸರ್ಕಾರ ಏನು ಕೊಡುಗೆ ಕೊಟ್ಟಿದೆ? ಇವ್ರು ಏನು ಮಾಡಿದ್ದಾರೆ? ಇವತ್ತು ಬಂದು ಇಷ್ಟೆಲ್ಲ ಮಾತನಾಡ್ತಾ ಇರೋರು. ಇನ್ನು 30ನೇ ತಾರೀಕು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬಂತು. ನಾನು 1ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದೆ. 1ನೇ ತಾರೀಕು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ಇದು ಡಿಲೇ ಆಗಿದೆ ಪ್ರಾಜೆಕ್ಟು, ನೆನ್ನೆ ಕ್ಲಿಯರೆನ್ಸ್ ಬಂತು ಅಂತ. ಒಂದೇ ಕ್ಷಣದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ರು, ಇಂಥ ಪ್ರಾಜೆಕ್ಟ್ಗಳು ಸಾರ್ವಜನಿಕರಿಗೆ ಇಮ್ಮಿಡಿಯೇಟಾಗಿ ಲೋಕಾರ್ಪಣೆ ಆಗಬೇಕು, ನಾನು ಈ ವಾರದಲ್ಲೇ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು. 2 ಗಂಟೆ ಒಳಗಡೆ ಅವ್ರ ಆಫೀಸಿಂದ ಫೋನ್ ಬಂದು 10ನೇ ತಾರೀಕಿಗೆ ಮಾಡ್ಬೋದಾ ಅಂತ. ಇದು ಪ್ರಧಾನಮಂತ್ರಿಗಳು ಆದಷ್ಟು ಬೇಗ ಅಂತ ಮಾಡಿರೋವಂಥದ್ದು. ಅವ್ರಿಗೆ ಅರ್ಜೆನ್ಸಿ ಇದೆ ಬೆಂಗಳೂರಿನ ಜನಕ್ಕೆ ಆದಷ್ಟು ಬೇಗ ಮೆಟ್ರೋ ಓಪನ್ ಆಗಬೇಕು ಅಂತ. ಪ್ರಧಾನಮಂತ್ರಿಗಳಿಗೆ ಅರ್ಜೆನ್ಸಿ ಇದೆ ಬೆಂಗಳೂರಿನ ಜನ ಟ್ರಾಫಿಕಲ್ಲಿ ಸಿಗಾಕೊಂಡಿರೋರು ಮೆಟ್ರೋದಲ್ಲಿ ಓಡಾಡಲಿ ಅಂತ. ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಅರ್ಜೆನ್ಸಿ ಇಲ್ಲ. ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ.